ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪುಟ್ಟ, ಸ್ಕೂಲಿಂದ ಈಗ ಬಂದ್ಯಾ? ನಿನ್ಗೆ ಹಸುವಾಗಿದ್ಯಾ? ಏನಾದ್ರೂ ತಂದ್ಕೊಡ್ಲಾ? ನಿನ್ನೆ ನಾವು ಒಂದೊಂದ್ಸರಿ ನೋಡ್ತಾ ಇದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ ಹಿತ ನನಗೆ. ಅಲ್ಲ, ಅಮ್ಮ ಸತ್ತು ಹೋಗಿದ್ದಾಳೆ, ಅಪ್ಪನಾದ್ರೂ ಒಳ್ಳೆವನಾ? ಅದೂ ಇಲ್ಲ. ನನಗಂತೂ ಈ ನನ್ ಶರತ್ ಎಂಥ ಮನುಷ್ಯ ಅಂತಾನೆ ಅರ್ಥ ಆಗಲ್ಲಪ್ಪ. ಅಲ್ಲ, ಮೊದ್ಲು ಹೆಂಡತಿನ ಸಾಯಿಸ್ದ, ಆಮೇಲೆ ನಮ್ಮ ಮಾಯನ್ ಮದ್ವೆ ಆಗ್ತೀನಿ ಅಂತ ನಂಬಿಸಿ ದುರ್ಗನ್ ಕುತ್ತಿಗೆ ತಾಳಿ ಕಟ್ಟದ. ಈಗ ಆ ದುರ್ಗನೂ ಮನೆ ಬಿಟ್ಟು ಓಡಿಸ್ತೀನಿ ಅಂತಾನೆ. ಇವನು ಒಳ್ಳೆ ಗಂಡ ಆಗಕ್ಕಾಗ್ಲಿ, ಒಳ್ಳೆ ಅಪ್ಪ ಆಗಕ್ಕಾಗ್ಲಿ ಇವನ್ಗೆ ಯೋಗ್ಯತೆನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ ನನ್ಗೆ. ಹಿತ ಪುಟ್ಟ, ನಿನ್ನ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಆ ಷರತ್ತುನ ಕಣ್ಣೆತ್ತು ಕೂಡ ನೋಡ್ತಿರ್ಲಿಲ್ಲ. ಏನು, ನಿಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದೀನಿ ಅಂತ ಕೋಪ ಬರ್ತಿದ್ಯಾ? ಅಯ್ಯೋ ದೇವ್ರೆ, ಪಾಪ ನಮ್ ಹಿತ ಪುಟ್ಟ. ಅವ್ರ ಅಪ್ಪನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಅವನಲ್ಲಿರೋ ಕೆಟ್ಟ ಗುಣ ಎಲ್ಲ ಹೋಗೋ ಹಾಗೆ ಮಾಡು. ಅಯ್ಯೋ ದೇವ್ರೆ, ಏನಾಗ್ತಿದೆ ಇಲ್ಲಿ? ಶಕ್ತಿ ಜಾಗೃತವಾಗ್ತಿದೆ. ಇಷ್ಟು ದಿನ ಕಾದಿದ ಕ್ಷಣ ಬಂದಿದೆ. ನಾನು ಬಯಸಿದ ಸಿಗೋದಕ್ಕೆ ಈಗಿಂದ ಕ್ಷಣಗಣನೆ. ಆ ಹಿತಾಶಕ್ತಿಯೆಲ್ಲ ಕೈವಶ ಆಗತ್ತೆ. ಇಲ್ಲ ಇಲ್ಲ ಇಲ್ಲ, ಶಕ್ತಿ ನಿಯಂತ್ರಣ ಅಗತ್ಯ, ಶಕ್ತಿ ನಿಯಂತ್ರಣ ಅಗತ್ಯ. ರುದ್ರಾಕ್ಷಿ, ರುದ್ರಾಕ್ಷಿ, ಮಗು ಶಕ್ತಿ ಜಾಗೃತ, ದುಷ್ಟ ದೃಷ್ಟಿ ಅಪಾಯ, ಅಪಾಯ, ಅಪಾಯ. ಮಗು ರಕ್ಷಣೆ ಅಗತ್ಯ, ಮಗು ರಕ್ಷಣೆ ಅಗತ್ಯ. ರುದ್ರಾಕ್ಷಿ, ರುದ್ರಾಕ್ಷಿ, ರುದ್ರಾಕ್ಷಿ. ಗುಟ್ಟು, ಗುಟ್ಟು, ಮಗು ಶಕ್ತಿ ಗುಟ್ಟು, ರಟ್ಟಾಗ್ಬಾರ್ದು, ರಟ್ಟಾಗ್ಬಾರ್ದು. ರುದ್ರಾಕ್ಷಿ, ರುದ್ರಾಕ್ಷಿ, ಗುಟ್ಟು ರಟ್ಟಾಗ್ಬಾರ್ದು. ರುದ್ರಾಕ್ಷಿ, ಮಗು ರಕ್ಷಣೆ ಅಗತ್ಯ, ಅಗತ್ಯ. ದೇವ್ರೆ, ಏನಾಗ್ತದೆ? ಅವತ್ತು ಬಂಗಾರ ಬಣ್ಣದ ಹೊಳಪು ಕಾಣಿಸ್ತಲ್ಲ, ಇವತ್ತು ಹಾಗೆ ಅನಿಸ್ತಿದೆ. ಅಂದ್ರೆ ಇದನ್ ಶಕ್ತಿ ಮತ್ತೆ ಜಾಗೃತ ಆಗ್ತಿದೆ ಅಂತನಾ? ಅಪ್ಪ ಸರಿಯಾಗಿ ಏನು ಹೇಳಲೇ ಇಲ್ಲ, ಆದ್ರೆ ಇದೆಲ್ಲ ಇಷ್ಟು ಬೇಗ ಆಗ್ಬಾರ್ದು ಅಂತ ಮಾತ್ರ ಹೇಳಿದ್ರು. ಅಂದ್ರೆ ಇವಳ ಶಕ್ತಿನ ನಿಯಂತ್ರಣ ಮಾಡೋದಕ್ಕೆ ಅಂತ ರುದ್ರಾಕ್ಷಿ ಹಾಕಿದ್ರಲ್ವಾ? ರುದ್ರಾಕ್ಷಿಯಲ್ಲಿ
ಅಯ್ಯೋ ದೇವ್ರೆ, ಮನೆಯವ್ರು ಏನಾದ್ರೂ ಈ ರೂಮಿನ ಅವಾಂತರ ನೋಡಿದ್ರೆ ಹಿತ ಬಗ್ಗೆ ತಪ್ಪು ತಿಳ್ಕೊತಾರೆ. ಏನ್ ಮಾಡ್ಲಿ? ಸದ್ಯ ಈಗ ಯಾರು ಹಿತನ್ ಮೇಲೆ ಅನುಮಾನ ಪಡಲ್ಲ. ಈ ಹಿತಾನೆ ನನ್ ಸೀರೆ ಬೆಂಕಿ ಹಚ್ಚಿದ್ದು. ನನ್ ಸ್ವಲ್ಪ ಯಾಮಾರಿದ್ರು ಇವತ್ತು ಈ ಹಿತ ನನ್ನ ಸುಟ್ಟೆ ಹಾಕ್ಬಿಡ್ತಿದ್ಲು ಅನ್ಸತ್ತೆ. ಅಂದ್ರೆ ಇಷ್ಟ ದಿನ ನಾನು ಕಾಯ್ತಾ ಇದ್ದಿದ್ದ ಕಾಲ ಈಗ ಕೂಡ್ ಬಂದಿದೆ ಅಂತ ಆಯ್ತು. ನಾನು ಈ ಮನೆಗೆ ಬಂದ ಉದ್ದೇಶ ಈಡೇರೋದಕ್ಕೆ ಈಗ ಸರಿಯಾದ ಸಮಯ ಬಂದಿದೆ. ಮಾಳ್ವಿಕಾ ಯಾರದು? ನನ್ನ ಹೆಸರಿಡಿದು ಕೂಗೋರು ಯಾರಿದ್ದಾರೆ ಈ ಮನೆಯಲ್ಲಿ? ಮಾಯಾ, ಮುಗಿತು, ಎಲ್ಲ ಮುಗಿತು ನನ್ನ ಲೈಫಲ್ಲಿ. ಇದಕ್ಕೆಲ್ಲ ಕಾರಣ ನೀವೇ. ಸ್ಟಾಪ್ ಇಟ್ ಮಾಯಾ. ಏನ್ ಮಾತು ಅಂತ ಆಡ್ತಾ ಇದ್ಯಾ? ಯಾರ ಎದುರು ನಿಂತು ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ ನಿನ್ಗೆ? ಮೋಸ ಮಾಡಿದವ್ರ ಮುಂದೆ ನಿಂತು ಮಾತಾಡ್ತಿದ್ದೀನಿ. ಎಸ್, ಯು ಬಿಟ್ರೇಡ್ ಮೀ. ಶರತ್ ನನ್ಗೆ ಸಿಗ್ತಾನೆ ಅಂತ ಹೇಳ್ಬಿಟ್ಟು ನೀವು ನಂಬಿಸಿದ್ರಿ ನನ್ನನ್ನ. ಆದ್ರೆ ಇವತ್ತು ನೀವು ಮಧ್ಯ ಬಂದಿಲ್ಲ ಅಂದಿದ್ರೆ ಆ ದುರ್ಗಾ ಮನೆ ಬಿಟ್ಟು ಆಚೆ ಹೋಗ್ತಾ ಇದ್ರು. ನನ್ನ ಪ್ಲಾನ್ ಸಕ್ಸಸ್ ಆಗ್ತಾ ಇತ್ತು. ನಿಮ್ಗೆ ಗೊತ್ತಲ್ಲ, ನನ್ನ ಶರತ್ ಮಧ್ಯ ಬಂದವ್ರನ್ನ ನಾನು ಸುಮ್ನೆ ಬಿಡಲ್ಲ. ನಮ್ಮಿಬ್ರು ಮಧ್ಯ ಬಂದವ್ರಿಗೆ ಬದುಕೋ ಯಾವ ಹಕ್ಕು ಇಲ್ಲ. ದೇ ಡಿಸರ್ವ್ ಟು ಡೈ. ವಿನಾಶ ಕಾಲೆ ವಿಪರೀತ ಬುದ್ಧಿ. ಈ ಮಾಳ್ವಿಕಾ ಎದುರಿಗೆ ನಿಂತು ಹೆಸರಿಡಿದು ತಲೆ ಎತ್ತಿ ಮಾತಾಡೋಷ್ಟು ಧೈರ್ಯ ಬಂತ ನಿನ್ಗೆ? ಹೌ ಡೇರ್ ಯು! ಗೀತಾ